ಯಾವುದನ್ನು ನಾವು ಲಾಭ ನಷ್ಟ ದೃಷ್ಟಿಯಲ್ಲಿ ಮಾಡಿದರೆ ನಮಗೆ ಜೀವನದಲ್ಲಿ ಏನು ಸಾಧಿಸದೇ ಇಲ್ಲ. ಹೌದು, ಲಾಭ ನಷ್ಟ ಅಲ್ಲ, ನಮ್ಮಿಂದ ಈಗ ಪ್ರತಿಯೊಬ್ಬರು ಏನು ಮಾಡ್ಬೇಕಂತ ಹೇಳಿದ್ರೆ ನಮ್ಮಿಂದ ಮತ್ತೊಬ್ಬರಿಗೆ ಏನಾದ್ರೂ ಒಂದು ಪ್ರಯೋಜನ ಆಗುವ ರೀತಿಯಲ್ಲಿ ಮಾಡಬೇಕು. ಇವರು ಭತ್ತದ ತಳಿಯ ಸಂರಕ್ಷಕ. ಸುಮಾರು 650ಕ್ಕಿಂತಲೂ ಹೆಚ್ಚು ಭತ್ತದ ಬೀಜವನ್ನು ಸಂಗ್ರಹಿಸಿ ಉಳಿಸಿದಂತಹ ಒಬ್ಬ ಸಾಧಕ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸತ್ಯನಾರಾಯಣ ಬೆಳೇರಿಯವರೊಂದಿಗೆ ನಮ್ಮ ಇವತ್ತಿನ ಈ ವಿಡಿಯೋ. ಬನ್ನಿ. ಈಗ ನಿಮಗೆ ಗದ್ದೆ ಇಲ್ಲ, ಈ ಗದ್ದೆ ಇಲ್ಲದಿದ್ರು ಸಹ ನೀವು ಈ ಭತ್ತದ ಬೀಜಗಳ ಸಂಗ್ರಹಣೆ ಬಗ್ಗೆ ಎಲ್ಲ ಯಾಕೆ ಹೊರಟ್ರಿ? ಗದ್ದೆ ಇಲ್ಲದಿದ್ರು ನಮ್ಮ ಚಿಕ್ಕಂದಿನಲ್ಲಿ ಬೇರೆ ಬೇರೆ ಕಡೆ ಈ ಗದ್ದೆಯನ್ನು ನೋಡಿದ ಅನುಭವ ಇತ್ತು. ಗದ್ದೆ ಅಂತ ಹೇಳಿದ್ರೆ ಇದು ಶಾಲಾ ದಿನಗಳಲ್ಲಿ ನಡ್ಕೊಂಡು ಹೋಗುವಾಗ, ಗದ್ದೆ ಉಣಿಯಲ್ಲಿ ಹೋಗುವಾಗ ಬೇರೆ ಬೇರೆ ತಳಿಗಳನ್ನು ನೋಡ್ತಾ ಇದ್ದೆವು. ನೋಡ್ತಾ ಇರುವಾಗ ಅಲ್ಲಿ ಬಿದ್ದಿರುವಂತಹ ಸಣ್ಣ ಸಣ್ಣ ಕಾಳನ್ನು ಕೊಯ್ಲಾದ ಮೇಲೆ ಒಂದು ಹೆಕ್ಕಿಕೊಂಡು ಬರುವಂತ ಪರಿಪಾಠ. ಏನೋ ನಮ್ಮ ಹಿರಿಯರು, ಹಿಂದಿನ ತಲೆಮಾರು ಈ ಬೇಸಾಯದಲ್ಲಿ ಇದ್ದವರಾಗಿ ನಮಗೆಲ್ಲ ಇದ್ರು, ಅವರೆಲ್ಲ ಇದ್ದವರು. ಆ ಒಂದು ರಕ್ತಗುಣ ನಮ್ಮಲ್ಲಿ ಬಂದಿರಬಹುದು ಅಂತ ನನ್ನ ಭಾವನೆ. ಈವರೆಗೆ ನೀವು ಎಷ್ಟು ತಳಿಗಳನ್ನು ಸಂಗ್ರಹಿಸಿದ್ದೀರಿ? ಈಗ ಆರಂಭದಲ್ಲಿ ನಾನು 1-2 ತಳಿಯಲ್ಲಿ ಇದನ್ನು ಶುರು ಮಾಡಿರುವಂಥದ್ದು. ಕ್ರಮೇಣ ಈಗ ಒಂದು 650ರಷ್ಟು ತಳಿಯವರೆಗೆ ಬಂದು ಮುಟ್ಟಿದೆ. ಸ್ವಲ್ಪ ಅದಕ್ಕಿಂತಲೂ ಹೆಚ್ಚಿದೆ. ಇದು ನನ್ನ ಒಂದು ಗರಿಷ್ಠ ಮಟ್ಟ ಅಂತ ಹೇಳಿದ್ರೆ. ಇದಕ್ಕಿಂತ ಹೆಚ್ಚು ನನಗೆ ಇಲ್ಲಿ ಜಾಗಗಳಿಲ್ಲ, ಮತ್ತೆ ಇದನ್ನು ಪ್ರತಿ ವರ್ಷ ಮಾಡುವ ಅನಿವಾರ್ಯತೆ ಇದೆ. ಅದರಿಂದ ಎಷ್ಟು ಇರ್ಬೋದು ಇಲ್ಲಿ ಜಾಗ? ಈಗ ಸಾಧಾರಣ ಒಂದು 20 ಸೆನ್ಸಿನ ಒಳಗೆ ಇದನ್ನು ಮಾಡ್ತಾ ಇರುವಂತದ್ದು. ಆರಂಭದಲ್ಲೆಲ್ಲ ಗ್ರೋ ಬ್ಯಾಗ್ ಅಲ್ಲಿ ಮಾಡ್ತಾ ಇದ್ದೆ, ಈಗಲೂ ಮಾಡ್ತಾ ಇದ್ದೇನೆ. ಈಗ ನನ್ನ ಇಷ್ಟು ಜಾಗದಲ್ಲಿ ಉಳಿದಿರುವಂತದನ್ನು ಪುನಃ ಗ್ರೋ ಬ್ಯಾಗ್ ಅಲ್ಲಿ ಮಾಡ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಬಿತ್ತನೆ ಆಗ್ಬೇಕು, ಇಲ್ಲದ್ರೆ ಬೀಜ ಮತ್ತೆ ಮೊಳಕೆ ಬರುವುದಿಲ್ಲ. ಆದ್ದರಿಂದ ಅದನ್ನು ಪ್ರತಿ ವರ್ಷ ಉಳಿಸುವ ಕೆಲಸ ಮಾಡ್ತಾ ಇದ್ದೇನೆ. ಈಗ ನೀವು ಈ ಪ್ರಾರಂಭದ ಹಂತದಲ್ಲಿ ಈ ಬೀಜಗಳನ್ನೆಲ್ಲ ಎಲ್ಲಿಂದ ಸಂಗ್ರಹಿಸಿದ್ರು? ಆರಂಭದಲ್ಲಿ ನನಗೆ ಪ್ರಪ್ರಥಮವಾಗಿ ಈ ತಳಿಗಳನ್ನು ಸಿಕ್ಕಿದ್ದು ನನಗೆ ಇವರಿಂದ, ಚೇರ್ಕಾಡಿ ರಾಮಚಂದ್ರ ರಾಯರಿಂದ. ಅಂತ ಹೇಳಿದ್ರೆ ಈ ರಾಜಕಾಯಮೆ ಅನ್ನುವ ತಳಿಯನ್ನು ಅವರು ಅಂಗಳದಲ್ಲಿ ಅವರಿಗೆ ಊಟಕ್ಕೆ ಬೇಕಾದಷ್ಟು ಬೆಳೆಸ್ತಾ ಇದ್ರು. ಅದು ಆ ತಳಿಯ ಬಗ್ಗೆ ಅವರ ಹತ್ರ ಕೇಳಲಿಕ್ಕೆ ಪ್ರಮುಖ ಕಾರಣ ಯಾಕೆ ಅಂತ ಹೇಳಿದ್ರೆ, ನನ್ನ ಚಿಕ್ಕಂದಿನಲ್ಲಿ ಈ ಕಡೆ ರಾಜಕಾಯಮೆ ಬೆಳೀತಾ ಇದ್ರು. ಅದನ್ನು ನೋಡಿ ನನಗೆ ತುಂಬಾ ಪರಿಚಯ ಇದ್ದ ತಳಿ ಅದು. 2003ರಲ್ಲಿ ಅಂತ ಹೇಳಿದ್ರೆ ನಾನು ಬಹಳ ಚಿಕ್ಕಂದಿನಲ್ಲಿ ನೋಡಿದ್ದು. 2003ರಲ್ಲಿ ಇದು ಅಡಿಕೆ ಪತ್ರಿಕೆ ಓದುವಾಗ ಅಲ್ಲಿ ಅಂಗಳದಲ್ಲಿ ಅದು ಬೆಳೆಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಹಾಗೆ ಆ ಟೈಮಲ್ಲಿ ಫೋನ್ ಎಲ್ಲ ಇರಲಿಲ್ಲ ನಮ್ಮಲ್ಲಿ. ಒಂದು ಪತ್ರ ಮುಖೇನ ಅವರಿಗೆ ಬರೆದು ಒಂದು 100 ಗ್ರಾಮ್ ಬೀಜ ಅವರು ಕಳಿಸಿಕೊಡುವುದರೊಂದಿಗೆ ಅವರೊಂದು ಪತ್ರ ಸಹ ಕೊಟ್ಟರು. ಇದು ಈಗ ನನಗೆ ಪ್ರಾಯ ಆಗಿದೆ, ಈ ತಳಿ ಯಾರಿಗೂ ಮಾಡ್ಬೋದು, ಗದ್ದೆ ಇಲ್ಲದವರಿಗೂ ಅಂಗಳದಲ್ಲಿ ಸಹ ಮಾಡ್ಬೋದು, ಮತ್ತೆ ಬಡವರ ಉದ್ಧಾರಕ್ಕೆ ಇದೊಂದು ಒಳ್ಳೆ ವ್ಯವಸ್ಥೆ, ಇದನ್ನು ಮಾಡಿದರೆ ನೀವು ಮಾಡಿ ಮತ್ತೊಬ್ಬರಿಗೆ ಹೇಳಿ ಅಂತ ಹೇಳಿ ಅವರೊಂದು 100 ಗ್ರಾಮ್ ಬೀಜ ಕಳಿಸಿಕೊಟ್ಟಿದ್ರು. ಹಾಗೆ ಆರಂಭದಲ್ಲಿ ಶುರು ಮಾಡಿದ್ವಿ. ಆ ಸಂದರ್ಭದಲ್ಲಿ ನನಗೆ ಗದ್ದೆ ಇರಲಿಲ್ಲ, ನನಗೆ ಗದ್ದೆಯ ವ್ಯವಸ್ಥೆ ಇಲ್ಲದ ಗುಡ್ಡ ಜಾಗ ಆದ ಕಾರಣ ಅದನ್ನೆಲ್ಲ ಗ್ರೋ ಬ್ಯಾಗ್ ಅಲ್ಲಿ ಆರಂಭದಲ್ಲಿ ಬೆಳೆಸಿದೆ. ಯಾವ ರೀತಿಯಲ್ಲಿ ಬೀಜಗಳನ್ನು ಸಂರಕ್ಷಣೆ ಮಾಡ್ತಾ ಬರ್ತಾ ಇದ್ದೀರಿ? ಈ ಬೀಜಗಳಂತ ಹೇಳಿದ್ರೆ ಇದು ಪ್ರತಿ ವರ್ಷ ಬಿತ್ತನೆ ಆಗಬೇಕು. 6 ತಿಂಗಳೊಳಗೆ ಯಾವ ಬೀಜ ಮೊಳಕೆ ಬರುವುದಿಲ್ಲ. 6 ತಿಂಗಳೊಳಗೆ ಬಿತ್ತನೆ ಆಗಬೇಕು, ಇಲ್ಲಾಂದ್ರೆ ಮೊಳಕೆ ಬರುವಂತ ಸಾಮರ್ಥ್ಯ ಹೊರಟೋಗ್ತದೆ. ನಾನು ಆರಂಭದಲ್ಲಿ ಇದು ಶುರು ಮಾಡುವ ಸಂದರ್ಭದಲ್ಲಿ ಇದು ಗದ್ದೆಗಳೇ ಇಲ್ಲದ ಒಂದು ವಾತಾವರಣ ಇದ್ದ ಕಾರಣ ಇದನ್ನು ಗ್ರೋ ಬ್ಯಾಗ್ ಅಲ್ಲಿ ಬೆಳೀಲಿಕ್ಕೆ ಶುರು ಮಾಡಿದ್ವಿ. ಹಾಗೆ ಸಾಧಾರಣ ಒಂದು 200 ತಳಿಗಳ ಹತ್ರ ನಾನು ಗ್ರೋ ಬ್ಯಾಗ್ ಅಲ್ಲೇ ಬೆಳೆದೆ. ಗ್ರೋ ಬ್ಯಾಗ್ ಅಲ್ಲಿ ಅಂತ ಹೇಳಿದ್ರೆ ಇದು 10-20 ಬೀಜ ಪೇಪರ್ ಗ್ಲಾಸ್ ಅಲ್ಲಿ ಬಿತ್ತುವಂಥದ್ದು. ಪ್ರತಿ ಹೆಸರಿನ ಚೀಟಿ ಅಂಟಿಸಿ ಬಿತ್ತಿ ನಂತರ ಅದನ್ನೊಂದು 10 ದಿವಸ ಆಗುವಾಗ ಒಳ್ಳೆ ಗೊಬ್ಬರ ಎಲ್ಲ ತುಂಬಿದ ಗ್ರೋ ಬ್ಯಾಗ್ಗೆ ಹಸ್ತಾಂತರಿಸುವಂಥದ್ದು. ಆ ನಂತರ ಅದನ್ನು ಯಾವ್ದಾದ್ರು ಒಂದೇ ಕಡೆ, ಮಳೆಗಾಲ ಆದ ಕಾರಣ ನೀರು ಕೊಡೋ ಅಗತ್ಯ ಬರುವುದಿಲ್ಲ, ಬೇಕಿದ್ರೆ ಡೇಲಿ ಒಮ್ಮೊಮ್ಮೆ ಜೀವಾಮೃತ ಕೊಟ್ಟರೆ ಸಾಕಾಗ್ತದೆ. ನಂತರ ತೆನೆ ಬರುವ ಹಂತಕ್ಕೆ ಮುಟ್ಟಿದ ಮೇಲೆ ಅದನ್ನು ಎಲ್ಲಿಯಾದ್ರೂ ಒಂದು ಟಾರ್ಪಲ್ ಹಾಸಿ ಅದರ ಬದುಗಳನ್ನು ಎತ್ತರಿಸಿ ಅದರಲ್ಲಿ 1 ಫೀಟ್ ನೀರು ನಿಲ್ಲಿಸಿ ಒಂದೊಂದನ್ನೇ ಅದರಲ್ಲಿ ಎತ್ತಿ ಇಡುವಂಥದ್ದು. ಇದು ಯಾಕೆ ಅಂತ ಹೇಳಿದ್ರೆ, ಇದು ಒಂದನೆಯದು ಇದು ಒಟ್ಟೊಟ್ಟಿಗೆ ಬಂದರೂ ಕೆಲವೊಮ್ಮೆ ಕ್ರಾಸ್ ಪಾಲಿನೇಷನ್ ಆಗ್ಬೋದು. ಅದಕ್ಕೆ ಬೇಕಾಗಿ ಅದನ್ನು ಒಂದು 10 ಮೀಟರ್ ಉದ್ದ 3 ಮೀಟರ್ ಅಗಲದ ಟಾರ್ಪಾಲಿನ್ ಹಾಸಿ ನೀರು ನಿಲ್ಲಿಸಿ ಒಂದನ್ನು ಈ ಬದಿಯಲ್ಲಿ ಮತ್ತೊಂದು ತುದಿಯಲ್ಲಿ ಇಡುವಂಥದ್ದು. ಒಂದು 10 ದಿವಸ ಆಗುವಾಗ ಎಲ್ಲವನ್ನು ಒಟ್ಟಿಗೆ ಮಾಡುವಂಥದ್ದು. ಮತ್ತೆ ಅದರಲ್ಲಿ 1 ಫೀಟ್ ನೀರು ಹಾಕ್ತೇವೆ, ಯಾಕಂದ್ರೆ ಭತ್ತಕ್ಕೆ ನೀರಿನ ಅವಶ್ಯಕತೆ ಇದೆ. ಮತ್ತೆ ಅದಕ್ಕೆ ದೊಡ್ಡ ಪ್ರಯೋಜನ ಅಂತ ಹೇಳಿದ್ರೆ ಈ ಇಲಿ ಹೆಗ್ಗಣಗಳನ್ನು ಸ್ವಲ್ಪ ತಡೀಲಿಕ್ಕೆ ಆಗ್ತದೆ. ಅದು ನೀರಿನ ನಿಂತರ ತಕ್ಷಣ ಅದಕ್ಕೆ ಯಾವುದು ಹೋಗುದಿಲ್ಲ. ಮತ್ತೆ ಮೇಲಿನಿಂದ ಬಲೆ ಹಾಕ್ತೇನೆ ಅದಕ್ಕೆ. ನೀವೀಗ ಹಾಗಾದ್ರೆ ಯಾವ ತಿಂಗಳಲ್ಲಿ ಕೆಲಸ ಪ್ರಾರಂಭಿಸುದು? ಅದು ನಾನು ಸಾಧಾರಣ ಜೂನ್ ಫಸ್ಟಿಗೆ ಶುರು ಮಾಡ್ತೇನೆ. ಕೆಲವೊಮ್ಮೆ ಸ್ವಲ್ಪ ಲೇಟ್ ಮಾಡ್ತೇನೆ, ಯಾಕಂತ ಹೇಳಿದ್ರೆ
ನಮಗೆ ಇಲ್ಲಿ ಗದ್ದೆಗಳಿಲ್ಲ. ಬೇರೆ ನಮ್ಮ ಸ್ವಲ್ಪ ಬೇರೆ ಕಡೆ 1 ಕಿಲೋಮೀಟರ್ ಆಚೆ ಒಂದು ಎಕರೆಷ್ಟು ಬೇರೆಯವರ ಗದ್ದೆ ಇದೆ. ಅಲ್ಲೆಲ್ಲ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಮಾಡಿದ್ರೆ ನನಗೆ ಬೀಜ ಸ್ವಲ್ಪ ಸಿಗ್ತದೆ. ಇಲ್ಲಾಂದ್ರೆ ಹಕ್ಕಿಗಳೆಲ್ಲ ಇಲ್ಲಿಗೆ ಬಂದು ತುಂಬಾ ತೊಂದರೆ ಆಗ್ತದೆ. ಹಾಗೆ ಅಲ್ಲಿ ಅವರು ಮಾಡುವುದನ್ನು ನೋಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡಿ ಮಾಡುವುದು. ಇಲ್ಲಿ ನೀವು ಈಗ ವರ್ಷವು ಎಷ್ಟು ಬೀಜಗಳನ್ನು ಉತ್ಪಾದಿಸ್ತೀರಿ? ಇಲ್ಲ, ಪ್ರತಿ ತಳಿಗಳದ್ದು ಹೆಚ್ಚಿಗೆ ಆದ್ರೆ ಕೆಲವೊಮ್ಮೆ 100 ಗ್ರಾಮು, 150, 200 ಗ್ರಾಮು. ಗ್ರೋ ಬ್ಯಾಗ್ ಎಲ್ಲ ಆದ್ರೆ ಒಂದು 100 ಗ್ರಾಮಿನ ಒಳಗೆ ಸಿಕ್ಕುವಂತದ್ದು. ನೆಲದಲ್ಲಿ ಮಾಡುವಾಗ ಸ್ವಲ್ಪ ಕೆಲವು ಹೆಚ್ಚಿಗೆ ಸಿಗ್ತದೆ, ತುಂಬಾ ಇಲ್ಲ. ಕೆಲವು ಒಂದೆರಡು ವೆರೈಟಿಯನ್ನು ಸ್ವಲ್ಪ ಒಂದು 5 ಸೆನ್ಸ್ ಜಾಗದಲ್ಲಿ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಈ ಇಲಿ ಹಕ್ಕಿಗಳನ್ನೆಲ್ಲ ಸ್ವಲ್ಪ ತಡಿಲಿಕ್ಕೆ ಆಗ್ತದೆ. ಹೌದೌದು. ಈ ಕಡಿಮೆ ಇರುವುದಕ್ಕಿಂತ ಹೆಚ್ಚಿಗೆ ಇರುವುದಕ್ಕೆ ಬರ್ತದೆ. ಇಲ್ಲಿ ಸ್ವಲ್ಪ ನಾವು ಜಾಗ್ರತೆ ಮಾಡಿದ್ರೆ ಹೆಚ್ಚಿಗೆ ಇರುವಲ್ಲಿಗೆ ಹೋಗ್ತದೆ. ಆಗ ಅದು ಬೇಗ ತಿಂದು ಮುಗಿಸ್ಲಿಕ್ಕೆ ಆಗುದಿಲ್ಲ. ಆಗ ನಮ್ಮ ಈ ಬೀಜ ಸೇಫ್ ಆಗಿ ಸಿಗ್ತದೆ. ಒಂದು 4 ಬುಡ ಇಲ್ಲಿ ನೆಟ್ಟಿದ್ದೇನೆ. ಇದರಲ್ಲಿ ಸಾಧಾರಣ ಒಂದು 100ರಷ್ಟು ತಳಿಗಳಿವೆ. ಸರಿ ಅಂತರ ಕೊಟ್ಟು ಇಷ್ಟು ಕಮ್ಮಿ ಜಾಗದಲ್ಲಿ 100ರಷ್ಟು ತಳಿಗಳಿವೆ. ಸಾಧಾರಣ ಅಂತರ ಕೊಟ್ಟು ನನಗೆ ಅದು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ. ಪ್ರತಿ ಅದರ ಹೆಸರು ಅದು ಗುರುತಿಡಿಲಿಕ್ಕೆ ನೋಟ್ ಮಾಡಿಕೊಳ್ಳಿ. ಒಂದು ಬದಿಯಿಂದ ಒಂದು ಅಂತ ಹೇಳಿದ್ರೆ ಈ ತಲೆಗೆ ಆಗುವಾಗ 100 ಅಂತ ಆಗ್ತದೆ. ಹಾಗೆ ಅದನ್ನು ನೋಟ್ ಮಾಡಿ ಇಟ್ಟುಕೊಂಡು ನಾಟಿ ಮಾಡಿರ್ತೇನೆ. ಸರಿ. ಮತ್ತೆ ತೆನೆ ಬರುವಾಗಲೂ ಹಾಗೆ. ಇದು ಎಲ್ಲ ಒಂದೇ ಟೈಮಿಗೆ ಬರುದಿಲ್ಲ, ವ್ಯತ್ಯಾಸ ಇರ್ತದೆ. ಬೇರೆ ಬೇರೆ ಟೈಮ್, ಮತ್ತೆ ಬೇರೆ ಬೇರೆ ಬಣ್ಣ ಇರ್ತದೆ, ಬೇರೆ ಬೇರೆ ಭತ್ತದ ಕಾಳಿನಲ್ಲಿ ಆಕಾರ ಇರ್ತದೆ. ಅದರಲ್ಲೇ ಸ್ವಲ್ಪ ಗುರುತು ಹಿಡಿಲಿಕ್ಕೆ ಆಗ್ತದೆ. ಅಷ್ಟಾಗಿ ಮಿಕ್ಸ್ ಆಗಿ ಏನು ಹೋಗುದಿಲ್ಲ ನಮಗೆ. ಮತ್ತೆ ತುಂಬಾ ವರ್ಷಗಳಿಂದ ಇದರಲ್ಲಿ ಇರುವ ಕಾರಣ ಸಾಧಾರಣ ನೋಡಿದಾಗಲೇ ಗೊತ್ತಾಗ್ತದೆ. ಈ ಸಾಂಪ್ರದಾಯಿಕ ತಳಿಗಳಿಗೆ ರೋಗ ಎಲ್ಲ ಏನು ಅಷ್ಟೇನು ಬರುದಿಲ್ಲ. ಎಲ್ಲಾನು ಬಂಬುಚ್ಚು ಕಾಟಗಳೆಲ್ಲ ಇರ್ತದೆ. ಅದು ಅಂತ ಹೇಳಿದ್ರೆ ತುಂಬಾ ಲೇಟ್ ಆಗಿ ಮಾಡಿದ್ರೆ, ಇಲ್ಲದ್ರೆ ಅಷ್ಟು ಸಮಸ್ಯೆಗಳೇನು ಬರುದಿಲ್ಲ. ಇದು ರೋಗದ ಸಮಸ್ಯೆ ಅಲ್ಲ, ಮಾತ್ರ ಇದಕ್ಕೆ ಉಳಿದ ಉಪದ್ರಗಳು ತುಂಬಾ ಚಾಲೆಂಜ್ ಉಂಟು. ಯಾಕಂತ ಹೇಳಿದ್ರೆ ಬೇರೆ ಯಾವುದೇ ಮರಮಟ್ಟನ್ನು ನಾವು ನೆಟ್ರೆ ಅಲ್ಲೇ ಅದರಾಗೆ ಇರ್ತದೆ. ಇದು ಪ್ರತಿ ವರ್ಷ ತೆನೆಯಾಗಿ ನಾವು ಕಟ್ ಮಾಡಿ ತೆಗಿಬೇಕಾಗ್ತದೆ. ಅದು ಆಹಾರದ ಬೆಳೆ ಯಾವುದಾದ್ರೂ ಹಾಗೆ ಪ್ರತಿ ವರ್ಷ ಬಿತ್ತನೆ ಆಗ್ಬೇಕು. ಪ್ರತಿ ವರ್ಷ ನಾವು ಅದನ್ನು ಫಸಲು ತೆಗಿತಾ ಇರ್ಬೇಕು. ಒಂದು ವರ್ಷ ಆಚೆ ಆದ್ರೂ ಅದು ಹೋಗ್ತದೆ. ಮತ್ತೆ ಬೇರೆ ಬೇರೆ ಕಾಟಗಳು ತುಂಬಾ ಇದೆ. ಇಲಿ, ಹೆಗ್ಗಣ, ನವಿಲು, ಈ ಸಮಸ್ಯೆಗಳೆಲ್ಲ ತುಂಬಾ ಇರ್ತದೆ. ಅದನ್ನೆಲ್ಲ ಇದು ಮಾಡಿ ಇದನ್ನು ಉಳಿಸುವುದು ಕಷ್ಟ. ಯಾಕಂದ್ರೆ ಈ ವರ್ಷ ಒಂದು ತಳಿಯಲ್ಲಿ 100 ಗ್ರಾಮ್ ಸಿಕ್ಕಿದ್ರೆ ಮುಂದಿನ ವರ್ಷ ಅದು ಸಿಗ್ಬೇಕಂತ ಗ್ಯಾರಂಟಿ ಇಲ್ಲ. ಏನಾದ್ರೂ ತಿಂದು ಹೋಗ್ಬಹುದು, ಇಲ್ಲಾಂದ್ರೆ ಬಿದ್ದು ಹೋಗ್ಬಹುದು. ಅಂತ ಸಮಸ್ಯೆಗಳು ತುಂಬಾ ಸಮಸ್ಯೆ ಉಂಟು. ಈವರೆಗೆ ನೀವು ಈ ಬೀಜಗಳನ್ನು ಎಷ್ಟು ಜನರಿಗೆ ಹಂಚಿರ್ಬೋದು? ಬೀಜಗಳನ್ನು ಹಲವಾರು ಜನರಿಗೆ ಹಂಚಿದ್ದೇನೆ. ಅದರಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳಿಗೆ ತುಂಬಾ ಹಂಚಿದ್ದೇನೆ. ಹಂಚುವಾಗ ರೈತರ ಮಟ್ಟದಲ್ಲಿ ಹಂಚುವಾಗ ಅಷ್ಟೇ ಆಸಕ್ತಿ ಇದ್ದವರಿಗೆ ಮಾತ್ರ ಹಂಚಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಕೆಲವರು ಕೇಳುವಾಗ 5 kg 10 kg ಬೀಜ ಎಲ್ಲ ಕೇಳ್ತಾರೆ. ನನ್ನಲ್ಲಿ ಆ ಮಟ್ಟದಲ್ಲಿ ಇಲ್ಲ. ಆದ್ರೆ ಒಂದು 50 ಗ್ರಾಮು 10 ಗ್ರಾಮು ಅಂತ ಹೇಳಿದ್ರೆ ಒಂದು 50 ಬೀಜ 25 ಬೀಜದಲ್ಲೂ ಸಹ ನಮಗೆ ಇದನ್ನು ಅಭಿವೃದ್ಧಿ ಮಾಡಬಹುದು. ಉಳಿಸುವ ಮನಸ್ಸಿದ್ರೆ ಆಗ್ತದೆ. ಕೆಲವರು ನನ್ನಲ್ಲಿ ಆ ರೀತಿ ಪಡ್ಕೊಂಡು ಉಳಿಸಿದವರಿದ್ದಾರೆ. ಒಂದು 20 ಬೀಜ ಪಡೆದು ಅದನ್ನು ಒಂದು ವರ್ಷ ಗ್ರೋ ಬ್ಯಾಗ್ ಎಲ್ಲ ಅದರ ನೆಲದಲ್ಲಿ ಮಾಡಿ ಮುಂದಿನ ವರ್ಷಕ್ಕೆ ಆಗುವಾಗ ಒಂದು ಅರ್ಧ kg ಬೀಜ ಸಿಗ್ತದೆ. ಅದನ್ನು ಬಿತ್ತನೆ ಮಾಡಿದ್ರೆ ಮತ್ತೆ ಒಂದು 20 kg 30 kg ಸಿಗ್ತದೆ. ಹಾಗೆ 1-2 ವರ್ಷ ನಾವು ತಾಳ್ಮೆಯಿಂದ ಕಾದ್ರೆ ಆ ಮೂಲ ತಳಿಗಳು ಬೇಕಂತ ಇದ್ರೆ ಅವರಿಗೂ ಅಭಿವೃದ್ಧಿ ಮಾಡಿಕೊಳ್ಬಹುದು. ಆ ರೀತಿ ಉಚಿತವಾಗಿ ಎಲ್ಲ ಕೊಟ್ಟಿದ್ದೇನೆ. ಅದೇ ಕೃಷಿ ವಿಶ್ವವಿದ್ಯಾಲಯಗಳಿಗೆ 5 ಬೀಜ 10 ಬೀಜ ಸಾಕಾಗ್ತದೆ. ಅದು ಸಾಧಾರಣ ದೇಶದ ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳಿಗೆ ಒಂದು 100 ಜಾತಿ 200 ಜಾತಿ 300 ಜಾತಿ ಎಲ್ಲ ಉಚಿತವಾಗಿ ಕೊಟ್ಟಿದ್ದೇನೆ. ಎಲ್ಲ ಯಾವುದನ್ನು ನಾವು ಲಾಭ ನಷ್ಟ ದೃಷ್ಟಿಯಲ್ಲಿ ಮಾಡಿದರೆ ನಮಗೆ ಜೀವನದಲ್ಲಿ ಏನು ಸಾಧಿಸದೇ ಇಲ್ಲ. ಲಾಭ ನಷ್ಟ ಅಲ್ಲ, ನಮ್ಮಿಂದ ಈಗ ಪ್ರತಿಯೊಬ್ಬರು ಏನು ಮಾಡ್ಬೇಕಂತ ಹೇಳಿದ್ರೆ ನಮ್ಮಿಂದ ಮತ್ತೊಬ್ಬರಿಗೆ ಏನಾದ್ರೂ ಒಂದು ಪ್ರಯೋಜನ ಆಗುವ ರೀತಿಯಲ್ಲಿ ಮಾಡ್ಬೇಕು. ಒಂದು ಏನಿಲ್ಲಾದ್ರೂ ಮಾತಿನಲ್ಲಾದ್ರೂ, ಹಣ ಇಲ್ಲಾದ್ರೂ ಮಾತಿನಲ್ಲಾದ್ರೂ ಒಂದು ಸಹಾಯ ಮಾಡ್ಬೇಕು ಒಬ್ಬನು. ಅದು ಮುಖ್ಯ. ಅದು ಜೀವನದಲ್ಲಿ ನಮಗೆ ನೆಮ್ಮದಿ ಕೊಡುವಂತ ಒಂದು ಕೆಲಸ. ನಮಗೆ ಜಾಗ ಇರುವಂತದ್ದು ಕಡಿಮೆ, ಭತ್ತದ ಜಾಗವಲ್ಲ, ನಾವು ಇದಕ್ಕೆ ಬೇಕಾಗಿ ಇದನ್ನು ಒಂದು ಮಾಡಿಕೊಂಡಿರುವಂತದ್ದು. ಮೇನ್ ಆಗಿ ಸಂರಕ್ಷಣೆ ದೃಷ್ಟಿಯಿಂದ ಮಾಡುವಂತದ್ದು. ಸಂರಕ್ಷಣೆ ಅನಿವಾರ್ಯ. ಯಾಕಂತ ಹೇಳಿದ್ರೆ ಈ ಯಾವುದೇ ಮೂಲ ತಳಿಗಳು ಒಮ್ಮೆ ನಮ್ಮ ಕೈಯಿಂದ ಹೋದ್ರೆ ಮತ್ತೆ ಸಿಗುದಿಲ್ಲ. 6 ತಿಂಗಳೊಳಗೆ ಬಿತ್ತನೆ ಆಗ್ಬೇಕು. ಇದೆಲ್ಲ ನಮ್ಮ ಹಿರಿಯರು ಕಾಪಾಡಿಕೊಂಡು ಬಂದಂತ ತಳಿಯನ್ನು ಈಗ ಬೇಸಾಯ ಮಾಡುವುದನ್ನು ಎಲ್ಲರೂ ಬಿಟ್ಟ ಕಾರಣ ನಾವು ಇಂಥದನ್ನು ಸಂರಕ್ಷಣೆಗೆ ಹೊರಟಿರುವಂತದ್ದು. ಇಲ್ಲದ್ರೆ ಸಂರಕ್ಷಣೆ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಮಾಡುವಾಗ ಅಲ್ಲಲ್ಲಿ ಇರ್ತದಲ್ಲ. ಈಗ ನಮ್ಮಂತವರು ಇದನ್ನು ಉಳಿಸುವ ಒಂದು ಪರಿಸ್ಥಿತಿಗೆ ಬಂದಿದೆ. ಇದು ರೈತರ ಮಟ್ಟದಲ್ಲಿ ಅಂತ ಹೇಳಿದ್ರೆ ಒಂದು ದೊಡ್ಡ ಸವಾಲು. ಯಾಕಂತ ಹೇಳಿದ್ರೆ ಇದನ್ನು ಉಳಿಸುವ ಅನಿವಾರ್ಯತೆ ಎಲ್ರಿಗಿದೆ. ನಾವೊಂದು ತರಕಾರಿ ತಳಿಯನ್ನು ಸಹ ಈಗ ಮೊದಲನೇ ತಳಿ ಇಲ್ಲ ಇಲ್ಲಿ, ಎಲ್ಲ ಹೈಬ್ರಿಡ್ ಬೀಜಗಳತ್ತ ಹೋಗ್ತಾ ಇದ್ದಾರೆ. ಆದ್ರೆ ಮೂಲ ತಳಿಗಳಲ್ಲಿರುವ ಗುಣಗಳು, ಔಷಧೀಯ ಗುಣಗಳು, ಪೋಷಕಾಂಶಗಳು ಯಾವುದರಲ್ಲೂ ಇಲ್ಲ. ಮತ್ತೆ ನಮ್ಮ ಊರಿನಲ್ಲಿ ಆಗುವ ತಳಿಗಳಲ್ಲಿರುವ ಗುಣಮಟ್ಟ ಮತ್ತೆ ಈ ಮಣ್ಣಿಗೆ ಹೊಂದಿಕೊಂಡು ಬರುವಂತ ಗುಣ ಬೇರೆ ಕಡೆಯಿಂದ ಬಂದ ತಳಿಗಳಲ್ಲಿ ಇರುವುದಿಲ್ಲ. ಹೀಗೆ ಕೆಲವು ಕಡೆಯಿಂದ ನಾವು ಇಲ್ಲಿ ತಳಿಗಳನ್ನು ತಂದ್ರು, ಬೀಜಗಳನ್ನು ತಂದ್ರು, ಸರಿ ತರಕಾರಿ ಮಾಡ್ಲಿಕ್ಕೆ ಆಗುದಿಲ್ಲ, ಕಾಯಿಗಳು ಹಿಡಿಯುದಿಲ್ಲ, ರೋಗಗಳು ಜಾಸ್ತಿ. ಕಾರಣ ಅಂತ ಹೇಳಿದ್ರೆ ನಮ್ಮ ಈ ಮೂಲ ತಳಿಗಳು ಇಲ್ಲಿಂದ ಹೊರಟೋಗಿವೆ, ಬಹುತೇಕ ಹೊರಟೋಗಿವೆ. ಇದಕ್ಕೆ ಪ್ರತಿಯೊಬ್ಬ ರೈತರು ಸಹ ಕಾರಣ. ಯಾಕಂತ ಹೇಳಿದ್ರೆ
ಯಾರು ಒಂದು ವರ್ಷ ಮಾಡಿ ಮುಂದಿನ ವರ್ಷ ಮಾಡುದಿಲ್ಲ. ಆ ಒಂದು ವ್ಯಸನದಿಂದ ಒಂದು ತರಕಾರಿ ತಳಿಯನ್ನಾದ್ರೂ ಉಳಿಸಿಕೊಳ್ಬೇಕು ಪ್ರತಿಯೊಬ್ಬರು. ಅದು ನಾವು ನಮ್ಮ ಈ ಮುಂದಿನ ತಲೆಮಾರಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಕೊಡುವ ದೊಡ್ಡ ಕೊಡುಗೆ. ಹೌದು. ಅದನ್ನು ನಾವು ಬಿಟ್ರೆ ಅವರಿಗೆ ಮತ್ತೆ ಎಲ್ಲೂ ಸಿಕ್ಕುದಿಲ್ಲ. ಈಗ ನಮಗೆ ಸಿಕ್ಕುದಿಲ್ಲ, ನಮ್ಮ ಕೆಲವು ಬಿಟ್ಟ ಕಾರಣ.